ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಬೆಳಗ್ಗೆನೇ ಇಲ್ಲ, ನಾವು ಹಂಗೆ ಸುಮ್ಮನೆ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ರೆಡಿ ಆಗಿದ್ದೀವಿ. ಮತ್ತೆ ತಂಗಿನೂ ರೆಡಿಯಾಗಿ ಬಂದಿದ್ದಾರೆ. ಹಾಯ್ ಮಾಡು. ನೋಡಿ ಗೈಸ್, ಹೊಸ ಗಾಡಿ. ಯಾವ ಗಾಡೀಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಹಾಯ್ ಮಾಡು. ಇವಾಗ ಹೊಸ ಗಾಡಿ ತಗೊಂಡಿರೋದು ಹೆಂಗ ಅನಿಸ್ತಿದೆ ಅಂತ ಹೇಳಿ. ಚೆನ್ನಾಗಿ ಅನಿಸ್ತಿದೆ, ಖುಷಿ ಆಯಿತು. ಹೊಸ ಗಾಡಿ ತಗೊಂಡಿತ್ತು. ಮತ್ತೆ ನಾನು ಅದರಲ್ಲೂ ನಾನು ತಗೊಟ್ಟಿರೋದು ಗೈಸ್. ಓಕೆ, ನಮ್ಮದೆಲ್ಲ ಅವ್ರದ್ದೇ. ನಾವು ಎಲ್ಲಿಗೆ ಹೋಗ್ತಾ ಇರೋದು ಅಂತಂದರೆ ಗ್ಲಾಸ್ ಬ್ರಿಡ್ಜ್ ಅಂತ ಮಡಿಕೇರಿ ನಿಯರ್ ಅಲ್ಲಿರೋದು. ಅಲ್ಲಿಗೆ ಹೋಗ್ತಾ ಇರೋದು. ನೋಡಿ ನಮ್ಮ ಅಪ್ಪನ ನೋಡಿ ಗೈಸ್. ನೋಡಿ ಇಲ್ಲಿ ನನ್ನ ತಮ್ಮನ ಶೋಕಿ ನೋಡಿ ಗೈಸ್. ಮಡಿಕೇರಿಗೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ಹೊಸ ಕಾರ್ ತಗೊಂಡಾಗ ನೀವು ಬರ್ತೀರಾ? ಹಾಕಸ್ಪೆಕ್ಸ ಒಂದಲ್ಲ ಎರಡೆರಡು ಹಾಕತೀನಿ. ಹೆಂಗ್ ಕಾಣಿಸ್ತಾವನೆ ಅಂತ ಹೇಳಿ ಕಮೆಂಟ್ ಮಾಡಿ. ಹೊರಡ್ತಿದ್ದೀವಿ. ಸಡನ್ ಆಗಿ ಪ್ಲಾನ್ ಕ್ಯಾನ್ಸಲ್ ಆಯ್ತು. ಯಾಕೆಂದ್ರೆ ಅಲ್ಲಿ 5 ನಿಮಿಷ ಅನ್ಸುತ್ತಾನೆ ಟೈಮ್ ಫ್ರೀಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಡೆನೇಶ್ವರಕ್ಕೆ ಹೋಗೋಣ, ಸಕಲೇಶ್ವರಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಹೆಬ್ಬಾಲೆಯಿಂದ ಇದು ಶನಿವಾರ ನೋಡಿದ್ವಿ. ಸಕಲೇಶ್ವರಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಯಾಕೆಂದ್ರೆ ಇಲ್ಲಿ ಸುಮ್ಮನೆ ತಗೊಂಡು ಹೋಗ್ತಾ ಇದ್ದೀವಿ ಸಕಲೇಶ್ವರಕ್ಕೆ. ಹುಡುಗರ ಹಾಟಿಗೆ ಹೆಲ್ಮೆಟ್ ಹಾಕುವ ಆಪ್ಷನ್ ನೀಡೋ ದೇವರೇ. ಅಮ್ಮ ಬೈಯೋದು ಮಲ್ವಳ್ಳಿ ಪಾಲ್ಸ್ ಇದೆ ಕಣ. ಇವಾಗ ಫೈನಲಿ ಬಂದ್ವಿ ಇಲ್ಲಿಗೆ. ಲೊಕೇಶನ್ಗೆ ರೀಚ್ ಆದ್ವಿ. ಯಪ್ಪ ಕೂತು ಬೆನ್ನೆಲ್ಲ ನೋವು ಬಂತು ನಂಗೆ. ನಿಮಿಷ, ಇವತ್ತು ಸಂಡೇ ಅಲ್ವಾ, ಜನ ಇದ್ದಾರೆ ಇಲ್ಲಿ ಅಲ್ವಾ? ಎಸ್ ಈಗ ಇಲ್ಲಿ ಕಾಣಿಸ್ತಿದೆ, ಅಲ್ಲಿಗೆ ಹೋಗ್ಬೇಕು. ನೋಡಿ ಗೈಸ್, ಹೋಗ್ತಾ ಇದೀವಿ ಇವಾಗ. ಸ್ಲಿಪ್ಪರ್ ಸುಮ್ಮನೆ ಕಾರಲ್ಲೇ ಬಿಟ್ಟು ಬರ್ಬೋದಿತ್ತು. ಇಲ್ಲಿ ದೇವಸ್ಥಾನ ಅಲ್ವಾ? ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಚೆನ್ನಾಗಿದೆ. ಅಂದರೆ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಇಷ್ಟೊಂದು ಜನ ಇರೋದಲ್ವಾ. ಅದೇ ನಾನು ಹೇಳಿಲ್ವಾ, ಶನಿವಾರ ಭಾನುವಾರ ಸಖತ್ ಜನ ಇರ್ತಾರೆ ಅಂತ. ನಾರ್ಮಲ್ ಡೇ ಆದರೆ ಇಷ್ಟು ಜನ ಇರೋದಿಲ್ಲ. ಹೇಗಿದೆ ಪ್ಲೇಸ್?
ಇವರು ರೀಲ್ಸ್ ಮಾಡೋಕ್ಕೆ ಅಂತ ಓಪನ್ ಮಾಡ್ಕೊತಾ ಇದ್ದಾರೆ ಇವಾಗ. ರೀಲ್ಸ್ ಎಲ್ಲ ಒಂದು ಫೋಟೋ. ಯಾರು ನೋಡ್ತಾಳೆ? ಹೋಗೋಣ ಆ ಕಡೆ, ದೂರ ಹೋಗಿ ನಂಚಿರಲ್ಲ. ಆ್ಯಕ್ಚುಲಿ ಇಲ್ಲಿ 6 ಮತ್ತು 6 10 ಅಷ್ಟೇ ಅಂತೆ ಓಪನ್ ಇರೋದು. ನಾವು ಬಂದಿದ್ದು ಟೈಮ್ ಆಗಿದೆ ಆಲ್ರೆಡಿ, 2 ಗಂಟೆ ಆಗಕ್ಕೆ ಬರ್ತಿದೆ. ಅದಕ್ಕೇ ಇಲ್ಲಿ ದೇವಸ್ಥಾನದೊಳಗಡೆ ನೋಡಿ, ಇಲ್ಲಿ ಹೋಗಿ ಇರೋದೇ 2 ಆಗಿದೆ ಅಲ್ಲ, ಆಲ್ರೆಡಿ ಲೇಟ್ ಆಗಿದೆ. ಅದಕ್ಕೇ ಕ್ಲೋಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ಎಂಟ್ರೆನ್ಸ್ ಇಲ್ಲಿ ಅನಿಸುತ್ತೆ ದೇವರು. ಸ್ವಲ್ಪ ಮಳೆ ವೆದರ್ ಥರ ಇದ್ದರೆ ಚೆನ್ನಾಗಿರೋದಲ್ಲ, ಮಳೆ ಇದ್ದಿದ್ರೆ. ಬಿಸಿಲಿದೆ ಆ್ಯಕ್ಚುಲಿ ಇಲ್ಲಿ. ಎಷ್ಟು ಕಿಲೋಮೀಟ್ರ್ ಇರೋದು ಹೇಳಿದ್ರೆ ಸಕಲೇಶ್ಪುರದಿಂದ? ಸಕಲೇಶ್ಪುರದಿಂದ 50 ಕಾರಲ್ಲಿ ಇಸ್ಬಿಟ್ಟು ಸಕಲೇಶ್ಪುರದಿಂದ ಅಲ್ಲಿಂದ ಆ್ಯಕ್ಚುಲಿ ಕ್ರೌಡ್ ಅಂದ್ಕೊಂಡು ಬಂದಿದ್ದೆ, ಬಟ್ ಸಂಡೇ ಅಲ್ವಾ ಅಂದರೆ ವಿಡಿಯೋದಲ್ಲಿ ನೋಡಿದ್ಕಿಂತ ಫೋಟೋದಲ್ಲಿ ನೋಡಿದ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ನೋಡಿ ಗೈಸ್, ಇಲ್ಲಿ ಬೆಟ್ಟ ಇದೆ, ಬೆಟ್ಟ ಚೆನ್ನಾಗಿದೆ. ಬೆಟ್ಟ ಹತ್ಬೋದು ಮೇಲೆ, ಅಲ್ಲಿ ಹೋಗ್ಬೋದು. ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಹತ್ತಿದ್ದಾರೆ, ಕಾಣಿಸ್ತಿಲ್ಲ ನೋಡಿ. ಜೂಮ್ ಮಾಡ್ತೀನಿ, ಅಲ್ಲಿ ಜನ ಇದ್ದಾರೆ ನೋಡಿ. ಅಲ್ಲಿ ರೀಲ್ಸ್ ಮಾಡಕ್ಕೆ ಬಂದವ್ರೆ, ನೆಟ್ ಕನೆಕ್ಟ್ ಆಯ್ತಿಲ್ಲ, ಅದಕ್ಕೆ ಸುಮ್ಮನೆ ನಿಂತವ್ರೆ ಎಲ್ಲ. ಏನು ಅಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ. ಏಕೆ ನೆಟ್ವರ್ಕ್ ಇಲ್ಲ ಅಲ್ಲಿ. ನೋಡಿ ಗೈಸ್, ಇಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ. ಏನು ಹೆಂಗೆ ಫಾಸ್ಟ್ ಆಗೋಳ, ಅದು ಇದೈತೆ ಒಂಥರ ಇದ್ರ ಥರ ಕಲ್ಲು. ತಡಿ ಒಂದು ನಿಮಿಷ. ಇಂಥ ಕಪಿ ಕೆಲಸ ಮಾಡ್ತಾವನೆ ಇವನು ಅಂತ. ನಿಧಾನ ನೋಡಿ ಇಲ್ಲಿ. ನೋಡಿ ಇವಾಗ ಅಲ್ಲಿ ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ದಾರೆ. ಅಲ್ಗೊಂಬಿಟ್ಟು ಒಂದು ಪಾರ್ಕ್ ಇತ್ತು ನೋಡಿ, ಪಾರ್ಕ್, ಆ ಪಾರ್ಕಿಗೆ ಹೋಗೋಣ. ಆ ಪಾರ್ಕ್ ಆಟಾಡ್ಲೇಬೇಕು, ಆಗ್ಲಾರು ಚೆನ್ನಾಗಿ ಆಟ. ಇವಾಗ ಎಲ್ಲಿಗೆ ಹೋಗೋದು? ಎಲ್ಲ ಗ್ರೂಪ್ ಅವ್ರು ನೋಡಿ ಚಂದನ. ಇವಾಗ ಎಲ್ಲಿಗೆ ಹೋಗೋದು? ಇವಾಗ ನೆಕ್ಸ್ಟ್ ಅಲ್ಲಿ ಯಾವುದು ಸಿಗ್ತಲ್ಲ, ಎಲ್ಲಪ್ಪಲ್ಲು ಅಬಿಗುಂಡಿ. ಅಲ್ಲೊಂಚೂರು ಹಿಂಗ್ ಬಾ, ಹಿಂಗ್ ಬಾ. ಅಬಿಗುಂಡಿ ಅಂತ ಮನ್ಯ ಎಲ್ಲಾನು ಬೆಳಗ್ಗೆ ಟೈಮ್ ಬರ್ಬೇಕು ಅಂತ ಹೇಳಿ ಅದೇ ಅಲ್ಲಿ ಬರೋದು ಸಂಜೆ ಆಯ್ತು. ಇಲ್ಲಿಲ್ಲ. ನೀವ್ ಇವತ್ತು ಹೊತ್ತೋದ್ರೆ ಬರೋದಿಲ್ಲ ಬಿಡಿ ಬೆಳಗಿಗೆ. ಹೆಂಗ ಅನ್ನಿಸ್ತು ಇಲ್ಲಿಗೆ ಬಂದಿದ್ದು? ತುಂಬ ಚೆನ್ನಾಗಿತ್ತು, ಸರೌಂಡಿಂಗ್ ಎಲ್ಲ ಸಖತ್ತಾಗಿತ್ತು. ಥ್ಯಾಂಕ್ ಯು. ಅಲ್ವಾ? ಆದ್ರೂ ಸರೌಂಡಿಂಗ್ ಎಲ್ಲ ಚೆನ್ನಾಗಿತ್ತು. ವಿಡಿಯೋ ಮಾಡೋದು ಫಸ್ಟ್ ಚೆನ್ನಾಗೈತೆ ಬಾ. ಹೋಗ್ತಾ ಇದ್ದೀವಿ. ಸರಿಯಮ್ಮ, ಚಂದನ ಚಂದು. ಏಯ್ ಚಂದು, ಅದು ನಾನು ಮಾಡ್ತೀನಿ. ಕರಿಮಣಿ ಮಲ್ಕ ಈಗ ಬತ್ತಲ್ಲ ಇಪ್ಪ ಮಗ. ಹೊರಡ್ತಾ
ನಾವೀಗ ದೇವಸ್ಥಾನ ಬಿಟ್ಟು ಹೋಗ್ತಾ ಇದೀವಿ. ಬೇಜಾರೈತೈತೆ ಬಿಟ್ಟು ಹೋಗಕ್ಕೆ. ಓ ದೇವ್ರೆ, ಫುಲ್ಲು ಡೌನು ನೋಡಿ. ಪೆಟ್ರೋಲ್ ಉಳಿಯುತ್ತೆ. ಇನ್ನು 1 ಕಿಲೋಮೀಟರ್ ಬೇಕಾದ್ರೆ ಪೆಟ್ರೋಲ್ ಉಳಿಸ್ತಾರೆ. ಉಳಿಸ್ಬೋದು. ನೋಡಿ ಗೈಸ್, ಇಲ್ಲಿ ಸೀಬೆಹಣ್ಣು ಕದಿಯಕ್ಕೆ ಹೋಯ್ತಾವ ನೀವು. ಇಲ್ಲೂ ಐತೆ. ಅಲ್ಲೊಂದು ಮೂರವೆ. ಸಿಗಾಕಬೇಕು. ಕಡ್ಡಿ ಇದ್ರೆ ಕಡ್ಡಿ ಆರಾಮ. ಒಂದು ಕಡ್ಡಿ ಇದ್ರೆ ಕೊಡಿ. ಮೇಲ್ಗಡೆ ಬಂದ್ರೆ ನಿಂಗೆ ಗುಡಿಕ ಬಂದು ಹೊಡಿತಾರ ಬಾ. ಕುಯ್ಕೊಡಿ ಅನ್ನು ನೀವೇ ಕುಯ್ಕೊಡಿ. ಪರ್ಮಿಷನ್ ತಗೊಂಡು ಅಲ್ಲವೇ ಇಸ್ಕೋ, ಅಲ್ಲವೇ ಬಾ. ಜೈ ನಿಖಿ ಎಲ್ಲ ಬಾ, ಇಲ್ಲ ಬಾರೋ ಚೆನ್ನಾಗಿರೋ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಇಲ್ಲಿ ಹಣ್ಣಾಗವೆ ನೋಡು, ಹಣ್ಣಾಗವೆ ನೋಡು. ಹಣ್ಣಾಗಿರೋ ಕುಯ್ಕೊನಿಕ್ಕಿ, ಹಣ್ಣಾಗಿರೋ ಎತ್ಗತ್ತು ನಮ್ಮ ರಾಜ್ಬಿಟ್ಟಿಯ ಕೊಡಿ ಅಂಟಿ ಹಂಗೇನು ತುಂಬ್ಕೋಬೇಕೆ. ಹಣ್ಣು ದ್ವಾರಣ್ಣ ಅವೆಲ್ಲ ಕುಯ್ಕೊ. ಪುಟ್ಟು ಕುಯ್ತೀನಿ ಅಂತ ಎಲ್ಲ ಸುಮ್ಮನೆ ಕುಯ್ಬೇಡ. ಹಣ್ಣಾಗಿರ ಕುಯ್ಯೋ. ಕವರ್ ತಿಂಡಿ ಕವರ್ ಕೊಡೆ, ಕವರ್ ಕೊಡೆದ ಬೈತಾರೆ ಪೂರ್ತಿ. ಅಮ್ಮ ನೀವೇ ಕಿಳಿತೀರಮ್ಮ, ಕವರೇ ಕೊಟ್ರಾಯ್ತು. ಕವರ್ ಹಾಕತ್ತಾನೆ ತಳಿ ಅಂಟಿ ಕವರ. ಅಂದ್ರೆ ಒಬ್ರು ನಿಲ್ಸ್ಬಿಟ್ಟು ಕುಯ್ಕೊಂಡ್ರೆ ಮತ್ತೆ ಎಲ್ಲ ಬಂದು ಹಿಂದೆ ಬರೋರು ಕೇಳ್ತಾರೆ ಅಂತ. ಹಂಗೆ ಪಾತ್ರೆ ಕೊಡ್ತೀಯಣ್ಣ ನೀವು? ಚಿಕನ್ ಮಾಡ್ಕೋಬೇಕಲ್ಲಿ ಪಾತ್ರೆ ಕೊಡ್ತೀರಾ ಅಂತ ಕೇಳಿವು. ಸುಮ್ಮನೆ ಕೊಡ್ತೀನಿ ಬಾ. ನಾನು ಯಾವುದೋ ಫಾಲ್ಸ್ ಐತೆ, ಅದೇ ಅಬ್ಬಿ ಫಾಲ್ಸ್ ಅಂತ. ಅಲ್ಲಿಗೆ ಅಂದರೆ ಇಲ್ಲಿಗೆ ಬಂದ ಇವಾಗ ಮಳೆ ಬರ್ತೈತೆ. ಕುದುರದೈತೆ, ಜೋರಾಗಿ ಬಂದ್ರೆ ಏನು ಮಾಡೋಕ್ಕಾಗಲ್ಲ. ವಿಡಿಯೋ ಮಾಡ್ತಾವ್ರಿ. ಸ್ಟಿಕ್ಕು ಅಯ್ಯೋ ಇವಾಗ ಏನ್ ಬಾ, ಪರವಾಗಿಲ್ಲ ಬಾರ ನಿಕ್ಕಿ. ಹಂಗೆ ಮಾಡಿ ಬಾ, ಬೇಡ ಇಲ್ಲ ಅಂದ್ರೆ ತಗೊಳ್ಳಿ. ಈಗ ಹಾಕಿ ಕೊಡಿ, ಫೋನ್ ನಿಮ್ದು. ನೋಡಿ ಎಷ್ಟು ನೀರು ಬರ್ತಾ ಇರೋ ಸೌಂಡ್ ಹೆಂಗ್ ಕೇಳಿಸ್ತೈತೆ. ಆಕ್ಚುಲಿ ಅವ್ರು ಬೋರ್ಡ್ ಹಾಕಿರೋದು ಅಬ್ಬಿ ಫಾಲ್ಸ್ ಅಂತ, ಬಟ್ ಇದು ಗೂಗಲ್ ಅಲ್ಲಿ ತೋರ್ಸೋದು ಅಬ್ಬಿ ಗುಂಡಿ ಅಂತ. ಮಾಡಿ ಇರ್ಲಿ, ಮಾಡು ಹಂಗೆ. ನೀನು ಹಂಗೆ ಸುಮ್ಮನೆ ಮಾಡ್ತಾ ಇರ್ಬೇಕು. ಈಗ ಟೈಮ್ ಆಯ್ತದೆ. ನೋಡಿ ಗೈಸ್, ಅಲ್ಲೆಲ್ಲ ಆಟ ಆಡ್ತಿದ್ದೆ. ಚೆನ್ನಾಗೈತೆ ಫಾಲ್ಸ್ ಇದು. ಹೋಗಕ್ಕಾಗಲ್ಲ. ಅಲ್ಲೆಲ್ಲ ಹೋಗಿದ್ರಲ್ಲಿ ನೀನೆಲ್ಲಿ ಬತ್ತಿ? ನೋಡಿ ಗೈಸ್, ಇಲ್ಲ ಬಾ ಮಾತಾಡಂಗೆ. ನೋಡಿ ಗೈಸ್, ಆ್ಯಕ್ಚುಲಿ ಚೆನ್ನಾಗಿತ್ತಲ್ಲ. ಎಲ್ಲ ಕೆಳಗಡೆ ಇಲ್ದಿದ್ದಾರೆ. ಅವರೆಲ್ಲ ಹಂಗೆ ಸ್ನಾನ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೋದು ಅನ್ಸುತ್ತೆ ಕೆಳಗಡೆ. ಬೇಡ. ಏನ್ ಪೋಸ್ ಕೊಡ್ತಾಳೆ? ಬಿಡ್ತಾನೆ ಇಲ್ಲ ಫೋಟೋನ, ಫೋನ್ ಬಿಡ್ತಾನೆ ಇಲ್ಲ. ಆ್ಯಕ್ಚುಲಿ ಇಲ್ಲೂ ತುಂಬ ಜನ ಇದ್ದಾರೆ. ತುಂಬಾ ಕ್ರೌಡ್ ಇದೆ ಅಂದರೆ ತಿರ್ಸ್ತಾ ಇದ್ದಾರೆ. ಇಲ್ಲಿ ಏನು ಮಾತಾಡ್ತಿರೋದು ಕೇಳಿಸ್ತಾ ಇಲ್ಲ. ಆ್ಯಕ್ಚುಲಿ ನೀರಿನ
ಸೌಂಡೇ ಜಾಸ್ತಿ ಕೇಳಿಸ್ತಿದೆ. ಈ ನೀರಿನ ಸೌಂಡ್ಗೆ ಏನ್ ಮಾತಾಡ್ತಿರೋದು ಕೇಳಿಸ್ತಾ ಇಲ್ಲ. ನಡ್ರಿ ನಡೀರಿ. ಹೋಗ್ತಾ ಇದೀವಿ ಇವಾಗ ಇಲ್ಲಿಂದ. ಇಲ್ಲಿ ನೀರಿನ ಸೌಂಡು ಮತ್ತೆ ಅಲ್ಲೆಲ್ಲ ಕಿರ್ಚ್ತಾವ್ರಲ್ಲ, ಮಾತಾಡ್ತಿರೋದೇ ಕೇಳಿಸ್ತಿಲ್ಲ ಯಾರುವ. ಹೋಗಿ ಫಸ್ಟ್ ಏನಾದ್ರೂ ಹೊಟ್ಟೆಗೆ ತಿನ್ಬೇಕು. Follow send to my phone. All pictures, okay? car. ಟೀ ಕುಡಿಯೋಣ, ಟೀ ಕುಡಿಯೋಣ ಅಂತ ಹೋಗ್ತೀವಿ. Video ಇಳಿಸು ಸಾಕು. ಫಸ್ಟ್ ಟೈಮ್ First time. ಹಸ್ಬೆಂಡ್ ನಮ್ಗೆ ಟೀ ಕುಡಿ ಅಂತ ಅಂದಿರೋದು. ಅರ್ಥ ಆಯ್ತಾ? ಸಗಣಿ ಅಲ್ಲೋಡ್ರು ಉಲ್ಟಾ ಇಟ್ಟೆ ನೋಡೋಣ, ಉಲ್ಟಾ ಇಟ್ಟಾರೆ. ಟೀ ಸಪ್ಲೈ ಮಾಡ್ತಾರೆ. ಗಂಡು ಮಗು ಮನ್ಯ ನನಗೆ ಬೇಡ, ಚಂದ ನಂಗೆ ಅದಕ್ಕೆ ನಾನು ಬಾದಾಮಿ ಮೇಲೆ ಕುಡ್ದಿದ್ದು. ಹುಣಸಿ ಆ ಕಡೆ ಏನು ಹುಣಸಿ ಅಂತ ಚಂದ. ಬಿಸ್ಕೆಟ್ ಯಾವಾಗ ತಗೊಂಡ ಅವನು? ಲೋ ಯಾರು ಇಟ್ಟಿರೋದು ಕಣ ಮಂಗ. ಚಾಂದನ್ ತಗೊಂಡಿದ್ದೆ ಗೊತ್ತಿಲ್ಲ, ಸುಮ್ಮನೆ ತಗೊಂಡಿದ್ದು ಈಗ ಅರ್ಧದ ಹಂಗೆ ಎಷ್ಟೇ ಬಿಟ್ಟ ಅವನು ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಬೆಕ್ಕಾಗೋಲ್ಲ ಅಂತ ಯಾರ ಕೊಟ್ಟಿರ ಇರೋದೆರಡು ಮೊದಲೇ ಟೇಸ್ಟ್ ನೋಡ್ಕೊಂಡ್ ಬಂದ. ಕೊಡ್ಲಿಲ್ವಾ? ಹೆಂಗೈತೆ? ಚೆನ್ನಾಯ್ತಾ? ತಿನ್ನು ಮತ್ತೆ. ತಿಂತವಳೆ, ಬರೀ ತಿನ್ನೋದು ಗೊತ್ತು. ಅಲ್ಲಿ 50 ರೂಪಾಯಿ ದುಡ್ಡು ಕೊಟ್ಟಿರೋದು ನಾನು. ಡೌನ್ ಮಾಡ್ತಾನೆ. ಬಾ ಹಂಗೆ ಹೋಗ್ತಾವ. ಎಲ್ಲ ಹೋದ್ರಾ? ಎಲ್ಲೋದ್ರು? ಸ್ವಲ್ಪ ಉಳಿ. ಹೇ ಚೆನ್ನಾಗೈತೆ ಬಿಡ. ಸೀಬೆಣ್ಣೆ ಕದೀತವ್ರಿ. ಬೇಡ, ಅದು ಅಲ್ತೆ ಬಂದ್ರೆ ನಿಮ್ಗೆ ಹೆಂಗ್ ಹೊಡಿತಾರ ಗೊತ್ತಾ? ಕಡೆ ಅಂತ ಹಾಕು ನೋಡೋಣ. ಮಳೆ ಬೇರೆ ಬರ್ತೈತೆ. ಬಿಡು, ಏನಾಗಲ್ಲ ಬಿಡು, ಕೊಡು. ಅಯ್ಯೋ ದೇವ್ರೆ. ನೋಡಿ ಗೈಸ್, ಇಲ್ಲಿ ಎಂತ ಕೆಲಸ ಮಾಡ್ತಾವ್ರಿ. ನೋಡಿ ಅಲ್ಲಿಗೆ ಬಂದಿದ್ದೀವಿ. ಅದು ಇದು ಎಳ್ಳಿ ಮರ ತವಿರೋದು ಅದು. ಹೌದಾ? ಅದೇ ಕಂತಗ್ಗೆ ಮತ್ತೆ ಬೇಡ, ಅಲ್ಲಿ ವಾಡ್ದ ಗಿಡದ ಆಮೇಲೆ ಈ ಕಡೆಯಿಂದ. ನೋಡಿ ಗೈಸ್, ಇಲ್ಲಿ ಒಬ್ರು ಇಲ್ಲಿ ಏನೋ ಲೊಕೇಶನ್ ಹುಡಿಕೊಂಡು ಜಗಳ ಆಡ್ತಾವ್ರೆ. ಬರೀ ಕಡಿಮೆ 50 ಕಿಲೋಮೀಟರ್ ಐತೆ ಕಣೆ. ಜಗಳ ಆಡೋದೇ ಆಯ್ತು ಇವ್ರದ್ದು. ಹೊಡಿತೀನಿ ನೋಡಿ. ಅರ್ಸಿಕಟ್ಟೆಗೆ ಹೋಯ್ತೀಯ ನೀನು? ಅಲ್ಲಿಂದ ಮನೆ ಅಲ್ಲೇ. ಯಾಕಂಗಡಿ ನಾನು ಕರ್ಕೊಂಡೋಯ್ತೀನಿ, ನೀನು ತಲೆ ಕೆಡ್ಸ್ಕೊಬೇಡ. ನೋಡಿ ಗೈಸ್, ಏ ಬನ್ನಿ ಸಾಕು. ಯಪ್ಪ, ಅವನೆಂತೂ ಮರನೇ ಮುರಿದಾಕಂಗೆ ಆಡ್ತಾವನೆ. ತಿಂತಾನೆ ಅವಳೆ ಆಲೆಯ. ವಿಡಿಯೋ ನಿಲ್ಸು, ಒಂದು ನಿಮಿಷ ನಿಲ್ಸು, ನೀನು ಹೇಳ್ತೀನಿ ನಿಲ್ಸು. ನೋಡಿ ಫ್ರೆಂಡ್ಸ್, ಕದ್ದಿರೋ ಸೀಬೆಹಣ್ಣು ಎಷ್ಟು ಚೆನ್ನಾಗಿದೆ. ಒಂದೇ 4 ಜನ ತಿನ್ಬೋದು ಹಂಗೈತೆ. ಇವ್ರೇನಿಗೆ ಕುಯ್ಕೋತಾರ, ಸುಮ್ಮನೆ ಬಿದ್ದೈತವ ಅವ್ರು. ಎಲ್ಲ ಮುಗಿಸ ಕೊಡವ ಒಳಗಡೆ ಕಿಡು. ಅವೇ ಚಾಕ್ಲೇಟ್ ಬೇಕು, ಒಂದು ಐಸ್ ಕ್ರೀಮ್ ಬೇಕು, ಕಾರು ಎಸಿನೇ ಬೇಕು, ಎಲ್ಲ ಓಸಿನೇ ಬೇಕು, ಶೋರೂಮ್ ಇಂದ ಚೂಡಿದಾರ. ಏನ್ ಸಿಗುತ್ತೆ ಅಂತ
ಚೆನ್ನಾಯ್ತಾ? ಹೋಟ್ಲಲ್ಲಿ ನಿಜವಾಗ್ಲೂ ಊಟ ಮಸ್ತಾಗಿತ್ತು. ಹೊಟ್ಟೆ ಹಸ್ತಿದ್ದಕ್ಕೂ ಅದಕ್ಕೂ ಕರೆಕ್ಟಾಗಿ ಊಟನೂ ಮಾಡೋಕ್ಕಾಗಲಿಲ್ಲ, ಚೆನ್ನಾಗಿರಲಿಲ್ಲ. ಚೆನ್ನಾಯ್ತಾ ನಿಕ್ಕಿ? ಈ ಕಡೆ ಬಂದು ಹೇಳು, ಹೆಂಗಿತ್ತು? ನಾವೇನೋ ಇದು ನೋಡಿ ಚೆನ್ನಾಗಿರುತ್ತೆ, ಏನಾದರೂ ಇರುತ್ತೆ ಅಂತ ನಾನ್ ವೆಜ್ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಬಟ್ ಏನಂದರೆ ನಾನ್ ವೆಜ್ ಹೋಗ್ಲಿ, ಇದು ಏನು ತೊಗೊಂಡಿದ್ದು ನಾವು, ಎಗ್ ರೈಸು ಮತ್ತು ಕಬಾಬ್ ತೊಗೊಂಡಿದ್ದು. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಬಟ್ ಒಂದು ಚೂರು ಚೆನ್ನಾಗಿರಲಿಲ್ಲ. ಅಷ್ಟು ದೂರದಿಂದ ಇಲ್ಲಿ ಹೋಟೆಲ್ ಹುಡ್ಕೊಂಡು ಬಂದು ಸಿಕ್ಕಿತ್ತು, ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ಇವಾಗ ಮನೆಗೆ ಹೋಗಬೇಕು. ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ನೋಡೋಣ. ಏನಂತಂದರೆ ನಾವು ಗ್ಲಾಸ್ ಬ್ರಿಡ್ಜ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು ಬೆಳಗ್ಗೆ. ಬಟ್ ಏನಂತಂದರೆ ಅಲ್ಲಿ 5 to 10 ಮಿನಿಟ್ಸ್ ಅಷ್ಟೇ ನೋಡೋಕೆ ಬಿಡೋದು, ಮತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿ ಸಕಲೇಶಪುರಕ್ಕೆ ಹೋಗಿದ್ದು. ಬಟ್ ಅಲ್ಲಿ ಪ್ಲೇಸ್ ಎಲ್ಲ ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಫೈನಲಿ ಬಂದ್ವಿ ಮನೆಗೆ. ಇವಾಗ ಇನ್ನೇನು ಇಲ್ಲ, ನಾನ್ ವೆಜ್ ಮಾಡ್ತಾರೆ ಅಂತ ಅನಿಸುತ್ತೆ. ನಾನ್ ವೆಜ್ ತಿಂದು ಪಚ್ಚೆ ಮಾಡಬೇಕಷ್ಟೇ. ಓಕೆ ಗೈಸ್, ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.